ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಮುದ್ದಾಗಿ ಕಾಣಿಸ್ತೀರಾ ನೀವು. ಅದರಲ್ಲೂ ಮಲಗಿದ್ದಾಗ ಇನ್ನೂ ಮುದ್ದು, ಹಾಗೆ ಕೆನ್ನೆ ಕಿಲ್ಬಿಡೋಣ ಅನ್ಸುತ್ತೆ. ಮಗು ಥರ ಮನಸ್ಸು ನಿಮ್ಮದು, ಸ್ವಲ್ಪನೂ ಕಲ್ಮಶ ಇಲ್ಲ. ಇವತ್ತು ನಾನು ಮನೆಗೆ ಬರಲಿಲ್ಲ, ಎಲ್ಲೋ ಹೊರಗೆ ಹೋಗಿದ್ದೆ ಅಂತ ಎಷ್ಟು ಬೇಜಾರು ಮಾಡ್ಕೊಂಡ್ರಿ. ಕಣ್ಣಲ್ಲೆಲ್ಲ ನೀರು ಹಾಕೊಂಡ್ಬಿಟ್ರಿ. ನಿಮ್ಮನ್ನು ನೋಡಿದ್ರೇ ಗೊತ್ತಾಗ್ತಿತ್ತು ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ನಿಮ್ಮ ಕಣ್ಣೀರು ನೋಡ್ತಿದ್ರೆ ತಾಯಿನ ಕಳ್ಕೊಂಡಿರೋ ಮಗು ಅತ್ತಾಗ ಅನಿಸ್ತಿತ್ತು. ನಾನು ಅಷ್ಟೆ, ನಮ್ಮಮ್ಮ ನನ್ನೆಲ್ಲಾದರೂ ಹೊರಗಡೆ ಬಿಟ್ಟು ಹೋದಾಗ ಹೀಗೆ ಹೇಳ್ತಾ ಇದ್ದೆ, ನಂದೇ ತಪ್ಪು, ನಾನೇ ತಪ್ಪು ಮಾಡಿದ್ದೀವತ್ತು, ನಿಮ್ಗೆ ಹೇಳಿ ಹೋಗ್ಬೇಕಾಗಿತ್ತು. ಅಮ್ಮಂಗೆ ಹೇಳಿದ ಥರ ನಿಮಗೂ ಹೇಳಿಬಿಟ್ಟಿದ್ರೆ ನೀವು ಅಷ್ಟೊಂದು ಬೇಜಾರೇ ಮಾಡ್ಕೋತಿರ್ಲಿಲ್ಲ. ಸಾರಿ ಆಯಿತಾ, ನೆಕ್ಸ್ಟ್ ಟೈಮಿಂದ ಹೀಗೆ ಮಾಡಲ್ಲ. ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರೋ ಅದಕ್ಕಿಂತ ಜಾಸ್ತಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ. ಐ ಲವ್ ಯು ಮುತ್ತು. ರೀ, ಏನ್ರಿ ಇದು? ನಿದ್ದೆಗೆ ಇಟ್ಟು ಕೂತ್ಕೊಂಡ್ರೆ ಹೋಗಿರೋ ದುಡ್ಡು ಬಂದ್ಬಿಡುತ್ತಾ? ಅಂತ ಎಷ್ಟು ಈಸಿಯಾಗಿ ಹೇಳ್ತೀನಿ ನೀನು. ಕಷ್ಟಪಟ್ಟು ಮಾಡಿಟ್ಟಿದ್ದು ದುಡ್ಡು ಕಣೆ, ಅದು ಎಲ್ಲ ಹೋಯ್ತಲ್ಲ. ಮೆತ್ತಗೆ ಚಿರು ಮಲಗಿದ್ದಾನೆ. ನೀವಿಷ್ಟು ಜೋರಾಗಿ ಹತ್ರ ಇಡೀ ಮನೆಯವ್ರು ಎದ್ದು ಬಂದ್ಬಿಡ್ತಾರಷ್ಟೇ. ತುಂಬ ಸಂಕಟ ಆಗ್ತಿದೆ ಕಣೆ, ದುಡ್ಡೆಲ್ಲ ಹೋಯ್ತಲ್ಲೇ. ಏನು ಮಾಡೋದು ಅಂತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣವಾ? ಆಗಲ್ಲ ಕಣೆ, ತಲೆನೋವು, 1000 ಪ್ರಶ್ನೆ ಕೇಳ್ತಾರೆ. ಕೋರ್ಟು ಕಚೇರಿ ಅಲಿಬೇಕಾಗುತ್ತೆ, ಕಷ್ಟ ಆಗುತ್ತೆ. ಒಳ್ಳೆ ಕಥೆ ಆಯ್ತೀಗ. ಏನು ಮಾಡೋದು ಹಾಗಿದ್ರೆ? ಇವ್ರ ಕಾಂಟ್ರಾಕ್ಟ್ರಿಗೆ ಅಡ್ವಾನ್ಸ್ ಕೊಡಬೇಕಾಗಿತ್ತು. ತಗೊಂಡು ಎತ್ತಿಟ್ಟಿದ್ದೆ. ಅವನು ಯಾರು ದುಡ್ಡು ತಗೊಂಡಿದ್ದಾನೋ ಆ ಕಳ್ಳ, ಅವ್ನಿಗೆ ಒಳ್ಳೇದಾಗಲ್ಲ ಕಣೆ, ಅವನು ಉದ್ಧಾರ ಆಗಲ್ಲ. ಹಾಳಾಗಿ ಹೇಳಿ ಬಿಡ್ರಿ, ದೇವರಿದ್ದಾನೆ. ಅನ್ಕೊಳ್ಳಿ. ಒಳಗೆ ಬರ್ಬೋದಾ? ಸರ್ ಬನ್ನಿ ಒಳಗಡೆ. ಏನು ಸರ್ ನಮ್ಮನೆ ತನಕ ಬನ್ರಿ, ಯಾರು ಬೇಕಿತ್ತು? ಇಲ್ಲಿ ಹರೀಶ್ ಅಂದ್ರೆ ಯಾರು? ಸರ್ ಅವ್ನು ನನ್ನ ಮಗ. ಏನಾಗಬೇಕಿತ್ತು? ಮೊದಲು ಕರೀರಿ, ಆಮೇಲೆ ಹೇಳ್ತೀನಿ. ಹರೀಶ, ಹರಿ. ನೀನೇನೋ ಹರೀಶ, ನನ್ನ ಮಗನೇ ಕಳ್ತನ ಮಾಡ್ತೀಯನೋ? ಅದು ಮನೆಯವ್ರ ದುಡ್ಡನ್ನೇ ಕಳ್ತನ ಮಾಡ್ತೀಯ? ಹೆತ್ತವರಿಗೆ ಮಕ್ಕಳು ಏನೇ ತಪ್ಪು ಮಾಡಿದ್ರು ಕಾಣಿಸಲ್ಲ. ಇವನು ಏನು ಮಾಡಿದಾನೆ ಅವನ್ನೇ ಕೇಳಿ.
ಹರಿ ಮಾತಾಡು. ಇವ್ರು ಹೇಳೋದು ನಿಜನಾ? ನೀನು ದುಡ್ಡು ಕಳ್ತನ ಮಾಡಿದ್ಯಾ? ಮಾತಾಡು ಹರಿ. ಹರಿ, ನೀನು ಮಾತಾಡದೆ ಹೀಗೆ ನಿಂತ್ಕೊಂಡ್ರೆ ಮಾಡ್ತಾರೋ ಆಪಾತ ನಿಜ ಅನ್ಕೊಳ್ತಾರೆ. ನಾನಲ್ಲ ಅಂತ ಹೇಳ್ಬಿಡಪ್ಪ. ತಪ್ಪು ಮಾಡಿದ್ರೆ ಒಪ್ಕೊಂಬಿಡು. ಸಂತು ರೂಮಿಂದ ದುಡ್ಡು ತಗೊಂಡು ನಾನು ನಾನೇನೋ ಹೀಗೆ ಸರಿ ಹೋಗಿದ್ದಾನೆ, ಜವಾಬ್ದಾರಿ ಬಂದಿದೆ, ದುಡಿತಾ ಇದ್ದೇನೆ ಅಂತ ಅನ್ಕೊಂಡ್ರೆ ಮನೆಯವ್ರ ದುಡ್ಡನ್ನೇ ಕದಿಯೋಷ್ಟು ಕೀಳ್ಮಟ್ಟಕ್ಕೆ ಇಳಿದ್ಬಿಟ್ಟಿಯೇನೋ? ನಾನು ಮಾತಾಡಬೇಡ. ಬೇಬಿ ಏನಾಯ್ತು? ಯಾಕೆ ಹಾಕಿರ್ಚ್ಕೊಂಡೆ? ಏನೋ ಕೆಟ್ಟ ಕನಸು. ಬಿಸ್ನೆಸ್ ಸ್ಟ್ರೆಸ್ಸಲ್ಲಿ ಇದೆಯಲ್ವಾ, ಅದಕ್ಕೆ ಏನೋ ಕೆಟ್ಟ ಕನ್ಸು ಬಿತ್ತಿರ್ಬೇಕು. ಬೆಟರ್. ಏನ್ ಕನ್ಸು ಬಿತ್ತು? ಗೊತ್ತಿಲ್ಲ. ಸರಿ, ನೀನು ಸ್ವಲ್ಪ ಹೊತ್ತು ಮಲ್ಕೋ. ನನಗೆ ನಿದ್ದೆ ಬರಲ್ಲ. ನಾನು ಹೋಗಿ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಟಿ ವಿ ನೋಡ್ತೀನಿ. ಬೇಬಿ ನಾನು ಕಾಫಿ ಮಾಡ್ಕೊಡ್ತೀನಿ. ಅರೆ, ಸುಮ್ಮನೆ ನಿನಗೆ ಯಾಕೆ ತೊಂದರೆ? ಆರಾಮಾಗಿ ಮಲ್ಕೋ, ನಾನು ಹೋಗಿ ಮಾಡ್ಕೊತೀನಿ. ಹೆಂಡತಿ ಆದವಳು ಗಂಡನ ಕಾಫಿ ಮಾಡ್ಕೊಡ್ಬೇಕಲ್ವಾ? ಪರವಾಗಿಲ್ಲ, ನೀನು ಹೋಗಿ ಫ್ರೆಶ್ ಅಪ್ ಆಗು. ನಾನು ಫ್ರೆಶ್ ಆಗಿ ಕಾಫಿ ಮಾಡ್ಕೊಂಬರ್ತೀನಿ. ಈ ನಿನ್ನ ಪ್ರೀತಿ ಮರ್ಯಾದೆ ಎಲ್ಲ ನಾನು ದುಡಿತಾ ಇದ್ದೀನಿ ಅಂತ ಅಷ್ಟೆ ನನಗೆ ಗೊತ್ತು ಬೇಬಿ. ಆದರೆ ಈ ನಿನ್ನ ನಂಬಿಕೆಗೆ ನಾನು ಅರ್ಹನಲ್ಲ. ನಾನು ಎಲ್ಲ ಕಳ್ಕೊಂಡಿದ್ದೀನಿ, ಕಳ್ಕೊಂಡು ಸೋತ್ ಹೋಗಿದ್ದೀನಿ. ನಾನೇನಾದರೂ ಮೋಸ ಹೋಗಿದ್ದೀನಿ ಅನ್ನೋದು ನಿನಗೆ ಗೊತ್ತಾದರೆ ಈ ಮರ್ಯಾದೆ ಸಿಗತ್ತಾ? ಇಲ್ಲ, ಖಂಡಿತ ಸಿಗಲ್ಲ. ಮತ್ತೆ ಎಲ್ಲರೂ ನನ್ನ ವೇಸ್ಟ್ ಬಾಡಿ ಅನ್ನೋ ಥರನೇ ನೋಡ್ತಾರೆ. ಅಯ್ಯೋ ದೇವ್ರೆ, ಯಾಕೆ ಹೀಗೆ ಮಾಡ್ತಾ ಇದೆಯಪ್ಪ? ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ? ಬದುಕು ಕಟ್ಕೋಬೇಕು ಅಂದ್ಕೊಂಡಿದ್ದ ತಪ್ಪ. ಈಗ ನಾನು ಏನು ಮಾಡಲಿ? ಏನು ಮಾಡಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.